ಇದು ಕೇವಲ ಒಂದು ವಿಮಾನ ಅಪಘಾತದ ಕಥೆಯಲ್ಲ, ಮಹಾರಾಷ್ಟ್ರದ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿದ ಒಂದು ದುಃಖದ ಘಟನೆ. ಒಬ್ಬ ವ್ಯಕ್ತಿಯ ಪ್ರಾಣಗಳಲ್ಲ, ಒಂದು ಅಧಿಕಾರ ಕೇಂದ್ರವೇ ಕುಸಿದು ಬಿದ್ದ ದಿನವಿದು. ಜನವರಿ 28, 2026 ಬುಧವಾರ ಬೆಳಗ್ಗೆ. ಮುಂಬೈ ಸಾಮಾನ್ಯವಾಗಿಯೇ ನಿದ್ರೆಯಿಂದ ಎದ್ದೇಳುತ್ತಿರುವ ಸಮಯ. ಟ್ರಾಫಿಕ್, ಲೋಕಲ್ ಟ್ರೈನ್ಗಳು, ಆಫೀಸ್ ರಶ್ಗೆ ಸಿದ್ಧವಾಗುತ್ತಿರುವ ನಗರ. ಆದರೆ ಅದೇ ಬೆಳಗ್ಗೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಮಾತ್ರ ಮೌನವಾಗಿ ಒಂದು ಬಿರುಗಾಳಿ ಶುರುವಾಯಿತು. ಜಿಲ್ಲಾ ಪಂಚಾಯತ್ ಚುನಾವಣೆಯ ಪ್ರಚಾರಕ್ಕಾಗಿ ಬಾರಾಮತಿಗೆ ಹೋಗುವುದಕ್ಕೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಚಾರ್ಟರ್ಡ್ ವಿಮಾನದಲ್ಲಿ ಹೊರಟರು. ಇದು ಒಂದು ಸಾಮಾನ್ಯ ರಾಜಕೀಯ ಪ್ರವಾಸದಂತೆ ಕಾಣಿಸಿತು. ಆದರೆ ಅದೇ ಅವರ ಜೀವನದ ಕೊನೆಯ ಪ್ರಯಾಣವೆಂದು ಆ ಕ್ಷಣದಲ್ಲಿ ಯಾರಿಗೂ ಅರ್ಥವಾಗಲಿಲ್ಲ. ವಿಎಸ್ಆರ್ ವೆಂಚರ್ಸ್ಗೆ ಸೇರಿದ ಲಿಯರ್ ಜೆಟ್ 45, ನೋಂದಣಿ ಸಂಖ್ಯೆ VTSSK, ವಿಐಪಿ ಪ್ರಯಾಣಗಳಿಗೆ ವಿಶೇಷವಾಗಿ ಬಳಸುವ ಹೈ ಪರ್ಫಾರ್ಮೆನ್ಸ್ ಜೆಟ್. ಕಾರ್ಪೊರೇಟ್ ನಾಯಕರು, ರಾಜಕೀಯ ನಾಯಕರು, ತುರ್ತು ಪ್ರಯಾಣಗಳಿಗೆ ಇದು ಮೊದಲ ಆಯ್ಕೆ. ಬೆಳಗ್ಗೆ ನಿಖರವಾಗಿ 8 ಗಂಟೆಗೆ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಯಿತು. ವಿಮಾನದಲ್ಲಿ ಅಜಿತ್ ಪವಾರ್ ಜೊತೆಗೆ ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿ, ಒಬ್ಬ ಅಟೆಂಡೆಂಟ್, ಪೈಲಟ್ ಇನ್ ಕಮಾಂಡ್ ಕ್ಯಾಪ್ಟನ್ ಸಾಹಿಲ್ ಮದಾನ್, ಫಸ್ಟ್ ಆಫೀಸರ್ ಸಂಭವಿ ಪಾಠಕ್ ಇದ್ದರು. ಒಟ್ಟು 5 ಜನ. ಟೇಕ್ ಆಫ್ ನಂತರ ಮೊದಲು ಕೆಲವು ನಿಮಿಷಗಳು ರೂಟೀನ್ ಫ್ಲೈಟ್ನಂತೆಯೇ ಸಾಗಿತು. ATCಯೊಂದಿಗೆ ಸಂವಹನ ಸ್ಪಷ್ಟ. ಯಾವುದೇ ಡಿಸ್ಟ್ರೆಸ್ ಕಾಲ್ಗಳಿಲ್ಲ, ಯಾವುದೇ ತಾಂತ್ರಿಕ ಎಚ್ಚರಿಕೆಗಳಿಲ್ಲ. 8:18ಕ್ಕೆ ವಿಮಾನ ಬಾರಾಮತಿ ಏರ್ ಸ್ಟ್ರಿಪ್ ಪರಿಧಿಗೆ ಬಂತು. ಅಲ್ಲಿಯೇ ಪರಿಸ್ಥಿತಿ ಬದಲಾಯಿತು. ಬಾರಾಮತಿ ಏರ್ ಸ್ಟ್ರಿಪ್ ದೊಡ್ಡ ಕಮರ್ಷಿಯಲ್ ಏರ್ಪೋರ್ಟ್ ಅಲ್ಲ. ಸೀಮಿತ ರನ್ವೇ ಉದ್ದ, ಪೂರ್ಣ ಪ್ರಮಾಣದ ILS ಬೆಂಬಲವಿಲ್ಲ. ಆ ಬೆಳಗ್ಗೆ ಅಲ್ಲಿನ ವಾತಾವರಣ ಅನುಕೂಲಕರವಾಗಿರಲಿಲ್ಲ. ಕಡಿಮೆ ಗೋಚರತೆ, ಸ್ವಲ್ಪ ಮಂಜು. ಪೈಲಟ್ ರನ್ವೇ ಸ್ಪಷ್ಟವಾಗಿ ಕಾಣದಿದ್ದರಿಂದ ATCಗೆ ಮಾಹಿತಿ ನೀಡಿ ಗೋ ಅರೌಂಡ್ ಮಾಡಿದರು. ಇದು ತುರ್ತು ಸ್ಥಿತಿಯಲ್ಲ, ಸಾಮಾನ್ಯ ಪ್ರಕ್ರಿಯೆ. ಆ ಕ್ಷಣದಲ್ಲಿ ಯಾರೂ ಅಪಘಾತವನ್ನು ಊಹಿಸಲಿಲ್ಲ. ವಿಮಾನ ಮತ್ತೆ ಗಾಳಿಗೇರಿತು, ಪ್ಯಾಟರ್ನ್ನಲ್ಲಿ ತಿರುಗುತ್ತಿತ್ತು. ಇಲ್ಲಿಯೇ ಒಂದು ಕೀಲಕ ಪ್ರಶ್ನೆ ಶುರುವಾಗುತ್ತದೆ. ಚಿಕ್ಕ ಏರ್ ಸ್ಟ್ರಿಪ್, ಸೀಮಿತ ನ್ಯಾವಿಗೇಷನ್ ಬೆಂಬಲ, ಬದಲಾಗುತ್ತಿರುವ ವಾತಾವರಣ, ಈ ಮೂರೂ ಸೇರಿ ಒಂದು ಹೈಸ್ಪೀಡ್ ಜೆಟ್ಗೆ ಎಷ್ಟು ಸುರಕ್ಷಿತವೆಂಬ ಪ್ರಶ್ನೆ. ವಿಐಪಿ ಫ್ಲೈಟ್ಗಳಲ್ಲಿ ಸಮಯದ ಒತ್ತಡವಿರುತ್ತದೆ. ರದ್ದು ಮಾಡುವುದು ರಾಜಕೀಯವಾಗಿ ಸಾಧ್ಯವಾಗದಿರಬಹುದು. ಅದೇ ಒತ್ತಡ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಿತೆ ಎಂಬ ಕೋನ ವಿಚಾರಣೆಯಲ್ಲಿ ಕೀಲಕ. 8:43 ಪೈಲಟ್ ರನ್ವೇ ವಿಜುವಲ್ ಎಂದು ATCಗೆ ತಿಳಿಸಿದರು. 2ನೇ ಬಾರಿ ಲ್ಯಾಂಡಿಂಗ್ ಕ್ಲಿಯರೆನ್ಸ್ ತೆಗೆದುಕೊಂಡರು. ಇದೇ ತಿರುವು. ಪ್ರತ್ಯಕ್ಷ ಸಾಕ್ಷಿಗಳ ಪ್ರಕಾರ ವಿಮಾನ ಇಳಿಯುತ್ತಿರುವ ಸಮಯದಲ್ಲಿ ಅಸಹಜವಾಗಿ ತೂಗಾಡಿತು. ಸಾಮಾನ್ಯ ಇಳಿಕೆ ಅಲ್ಲ. ಇಂಜಿನಿನಿಂದ ವಿಚಿತ್ರ ಶಬ್ದಗಳು ಕೇಳಿಸಿದವು. ರನ್ವೇ ಥ್ರೆಶ್ಹೋಲ್ಡ್ಗೆ ಬರದ ಮುನ್ನವೇ ವಿಮಾನ ಸ್ಥಿರತೆಯನ್ನು ಕಳೆದುಕೊಂಡಿತು. ಇದು ಕೇವಲ ಒಬ್ಬ ಪೈಲಟ್ ತಪ್ಪಲ್ಲವೇ, ಅಥವಾ ತಾಂತ್ರಿಕ ವೈಫಲ್ಯವೇ, ಅಥವಾ ಎರಡೂ ಸೇರಿದ ಭ್ರಟನೆಯೇ ಎಂಬ ಸಂಶಯ ಇಲ್ಲಿಯೇ ಶುರುವಾಗುತ್ತದೆ. 8:45 ಲ್ಯಾಂಡಿಂಗ್ಗೆ ಕೆಲವು ಸೆಕೆಂಡುಗಳ ದೂರದಲ್ಲಿ ವಿಮಾನ ರನ್ವೇ ಪಕ್ಕಕ್ಕೆ ಧುಮುಕಿತು. ನೆಲಕ್ಕೆ ಡಿಕ್ಕಿಯಾಯಿತು. ಒಮ್ಮೆಲೆ ದೊಡ್ಡ ಸ್ಫೋಟ, ನಂತರ ಬೆಂಕಿ. ಇಂಧನ ಟ್ಯಾಂಕ್ ಸೋರಿಕೆಯಿಂದ 4ರಿಂದ 5 ಸರಣಿ ಸ್ಫೋಟಗಳು. ಬೆಂಕಿ 20ರಿಂದ 30 ಅಡಿ ಎತ್ತರಕ್ಕೆ ಏರಿತು. ಆ ಉರಿಯ ತೀವ್ರತೆಗೆ ಸ್ಥಳೀಯರು ಹತ್ತಿರಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ವಿಮಾನ ಕುಸಿದ ಕೆಲವು ಸೆಕೆಂಡುಗಳಲ್ಲೇ ಅದು ಸಂಪೂರ್ಣ ಬೆಂಕಿಯ ಗೋಳವಾಗಿ ಮಾರ್ಪಾಡಾಯಿತು. ಹೊರಗೆ ಬರಲು ಒಳಗಿದ್ದವರಿಗೆ ಒಂದು ಅವಕಾಶವೂ ಇರಲಿಲ್ಲ. ವಿಮಾನದ ಹಿಂಭಾಗದ ಭಾಗವನ್ನು ಬಿಟ್ಟರೆ ಬೇರೆಲ್ಲವೂ ಸುಟ್ಟುಹೋಯಿತು. ಕಾಕ್ಪಿಟ್, ಇಂಜಿನ್ ವಿಭಾಗ ಸಂಪೂರ್ಣ ನಾಶ. ಲೋಹದ ತುಂಡುಗಳೇ ಉಳಿದವು. ಇದು ಬದುಕುಳಿಯಬಹುದಾದ ಅಪಘಾತವಲ್ಲ. ಇದು ಹೈ ಇಂಪ್ಯಾಕ್ಟ್, ಹೈ ಫೈರ್ ಅಪಘಾತ. ಈ ಅಪಘಾತದಲ್ಲಿ ಅಜಿತ್ ಪವಾರ್, ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿ, ಅಟೆಂಡೆಂಟ್, ಕ್ಯಾಪ್ಟನ್ ಸಾಹಿಲ್ ಮದಾನ್, ಫಸ್ಟ್ ಆಫೀಸರ್ ಸಂಭವಿ ಪಾಠಕ್ ಎಲ್ಲರೂ ಅಲ್ಲಿಯಲ್ಲಿಯೇ ಮೃತಪಟ್ಟರು. ಮೃತದೇಹಗಳನ್ನು ಹೊರತೆಗೆಯಲು ಅಗ್ನಿಶಾಮಕ ದಳ, ಪೊಲೀಸರು ತೀವ್ರವಾಗಿ ಶ್ರಮಿಸಬೇಕಾಯಿತು. ದೃಶ್ಯವೆಲ್ಲವೂ ಸಂಪೂರ್ಣ ಸುರಕ್ಷಿತ ವಲಯವಾಗಿ ಮಾರ್ಪಾಡಾಯಿತು. ಈ ಸುದ್ದಿ ಹೊರಬಂದಂತೆಯೇ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಆಘಾತದ ಅಲೆ. ಅಜಿತ್ ಪವಾರ್ ಹೆಸರು ಒಂದು ಪದವಲ್ಲ, ಒಂದು ವ್ಯವಸ್ಥೆ, ಒಂದು ಅಧಿಕಾರ ರಚನೆ. 1959ರ ಜುಲೈ 22ರಂದು ಅಹಮದ್ನಗರ್ ಜಿಲ್ಲೆಯ ಡಿಯೋಲಾಲಿ ಪ್ರವರದಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡರು. ಶರದ್ ಪವಾರ್ ನೆರಳಿನಲ್ಲಿ ರಾಜಕೀಯವನ್ನು ಕಲಿದರು. ಅವರು ತಮ್ಮದೇ ಅಧಿಕಾರ ಕೇಂದ್ರವನ್ನು ನಿರ್ಮಿಸಿದರು. ಸಹಕಾರಿ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದರು. ಬ್ಯಾಂಕುಗಳು, ಸಕ್ಕರೆ ಕಾರ್ಖಾನೆಗಳು, ಗ್ರಾಮೀಣ ಸಂಸ್ಥೆಗಳು ಎಲ್ಲದರ ಮೇಲೂ ಪ್ರಭುತ್ವವಿರುವ ನಾಯಕರಾಗಿ ಬೆಳೆದರು.
1991ರಲ್ಲಿ ಪುಣೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ. ಅದೇ ವರ್ಷ ಬಾರಾಮತಿಯಿಂದ ಲೋಕಸಭೆಗೆ ಆಯ್ಕೆ. ಶರದ್ ಪವಾರ್ಗಾಗಿ ಸೀಟ್ ಬಿಟ್ಟ ಘಟನೆ ಅವರ ರಾಜಕೀಯ ನಿಷ್ಠೆಗೆ ಉದಾಹರಣೆ. ನಂತರ ಬಾರಾಮತಿ ಅಸೆಂಬ್ಲಿಯಿಂದ 7 ಬಾರಿ ಗೆಲುವು. ಇದು ಕೇವಲ ಗೆಲುವಲ್ಲ, ಒಂದು ನಿಯಂತ್ರಣ. ಗ್ರಾಮೀಣ ರಾಜಕೀಯದಲ್ಲಿ ಅಜಿತ್ ಪವಾರ್ಗೆ ಇದ್ದ ಪ್ರಭಾವ ಅಸಾಧಾರಣ. 1999ರಲ್ಲಿ ಎನ್ಸಿಪಿ ರಚನೆಯ ನಂತರ ಪಕ್ಷದೊಳಗೆ ನಂಬರ್ 2 ಅಲ್ಲ, ಸಮಾನಾಂತರ ಅಧಿಕಾರ ಕೇಂದ್ರವಾಗಿ ಮಾರ್ಪಾಡಾದರು. 2019ರಲ್ಲಿ ಬಿಜೆಪಿಯೊಂದಿಗೆ 80 ಗಂಟೆಗಳ ಸರ್ಕಾರ. ಆ ನಿರ್ಧಾರ ಮಹಾರಾಷ್ಟ್ರ ರಾಜಕೀಯವನ್ನು ಬೆಚ್ಚಿ ಬೀಳಿಸಿತು. 2023ರಲ್ಲಿ ಎನ್ಸಿಪಿ ವಿಭಜನೆಯ ನಂತರ ಎನ್ಡಿಎಗೆ ಸೇರಿದ್ದು ಮತ್ತೊಂದು ದೊಡ್ಡ ತಿರುವು. ಟೀಕೆಗಳು, ಆರೋಪಗಳು, ನೀರಾವರಿ ಹಗರಣ ಎಲ್ಲವನ್ನೂ ಎದುರಿಸಿದರು. ಆದರೆ ರಾಜಕೀಯವಾಗಿ ನಿಲ್ಲಬೆಟ್ಟಿದರು. ಹಣಕಾಸು ಇಲಾಖೆ, ನೀರಿನ ಸಂಪನ್ಮೂಲ ಇಲಾಖೆಗಳಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಅವರನ್ನು ಗಟ್ಟಿ ನಿರ್ವಾಹಕರಾಗಿ ನಿಲ್ಲಿಸಿದವು. ಅಂಥ ವ್ಯಕ್ತಿ ಕೆಲವು ನಿಮಿಷಗಳಲ್ಲಿ ಅಂತ್ಯವಾಗುವುದು ಮಹಾರಾಷ್ಟ್ರಕ್ಕೆ ತೀರಲಾರದ ನಷ್ಟ. ತಾಂತ್ರಿಕವಾಗಿ ನೋಡಿದರೆ ವಿಮಾನ ನೆಲಕ್ಕೆ ಮುಟ್ಟಿದಾಗ ಗಂಟೆಗೆ 250 ಕಿಲೋಮೀಟರ್ಗಳಿಗಿಂತ ಹೆಚ್ಚು ವೇಗವಿತ್ತೆಂದು ತಜ್ಞರ ಅಂದಾಜು. ಸುತ್ತಮುತ್ತಲಿನ ಮರಗಳು, ವಿದ್ಯುತ್ ತಂತಿಗಳು ನಾಶವಾಗಿರುವುದು ಒಂದು ವಿಷಯವನ್ನು ಹೇಳುತ್ತದೆ. ಕೊನೆಯ ಕ್ಷಣದವರೆಗೂ ಪೈಲಟ್ ವಿಮಾನವನ್ನು ಜನವಸತಿಗಳ ಮೇಲೆ ಬೀಳದಂತೆ ನಿಯಂತ್ರಿಸಲು ಪ್ರಯತ್ನಿಸಿದನು. ಅದೇ ಪ್ರಯತ್ನ ಮತ್ತಷ್ಟು ಆಘಾತಕ್ಕೆ ಕಾರಣವಾಯಿತೆ ಎಂಬ ಪ್ರಶ್ನೆಯೂ ಇದೆ. ಡಿಜಿಸಿಎ ಮತ್ತು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಜಂಟಿಯಾಗಿ ಈ ದುರ್ಘಟನೆಯ ವಿಚಾರಣೆಯನ್ನು ಆರಂಭಿಸಿವೆ. ಲಿಯರ್ ಜೆಟ್ 45 ವಿಮಾನ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಿ ಕುಸಿದು ಬಿತ್ತು. ಈ ಘಟನೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಜನ ಮೃತಪಟ್ಟರು. ವಿಚಾರಣೆಯಲ್ಲಿ 3 ಮುಖ್ಯ ಕೋನಗಳು ಗಮನದಲ್ಲಿವೆ: ತಾಂತ್ರಿಕ ವೈಫಲ್ಯ, ಯಾಂತ್ರಿಕ ಲೋಪಗಳು, ವಾತಾವರಣ ಪರಿಸ್ಥಿತಿಗಳು, ಮುಖ್ಯವಾಗಿ ಕಡಿಮೆ ದೃಶ್ಯಮಾನತೆ ಮತ್ತು ಮಂಜು, ರನ್ವೇ ಸುರಕ್ಷಾ ಮಾನದಂಡಗಳು, ಚಿಕ್ಕ ಏರ್ ಸ್ಟ್ರಿಪ್ನಲ್ಲಿ ಸರಿಯಾದ ಸೌಲಭ್ಯಗಳ ಕೊರತೆ, ವಿಮಾನದ ನಿರ್ವಹಣೆ ದಾಖಲೆಗಳು, ಕೊನೆಯ ಪರೀಕ್ಷೆ ವಿವರಗಳು, ಪೈಲಟ್ಗಳ ಫ್ಲೈಟ್ ಸಮಯಗಳು ಮತ್ತು ಅನುಭವ, ಬ್ಲ್ಯಾಕ್ ಬಾಕ್ಸ್ ಅಂದರೆ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಡೇಟಾ ಮುಂತಾದ ಎಲ್ಲ ಅಂಶಗಳನ್ನು ಪರಿಶೀಲಿಸುತ್ತಿದ್ದಾರೆ. ಪ್ರಾಥಮಿಕ ವಿವರಗಳ ಪ್ರಕಾರ ವಿಮಾನ ವಾಯುಯೋಗ್ಯವಾಗಿತ್ತು, ಪೈಲಟ್ಗಳು ವೈದ್ಯಕೀಯವಾಗಿ ಸಕ್ಷಮರಾಗಿದ್ದರು ಎಂದು ತಿಳಿದುಬಂದಿದೆ. ಆದರೆ ರನ್ವೇ ಕಾಣದಿರುವುದು, 2ನೇ ಬಾರಿ ಲ್ಯಾಂಡಿಂಗ್ ಪ್ರಯತ್ನ ಮತ್ತು ವಿಮಾನ ಎಡಭಾಗಕ್ಕೆ ಬಾಗಿ ಕುಸಿದು ಬೀಳುವುದು ಮುಂತಾದ ಅಂಶಗಳು ವಿಚಾರಣೆಯಲ್ಲಿ ಕೀಲಕವಾಗಿವೆ. ಈ ಎಲ್ಲ ಸಾಕ್ಷಿಗಳು ಸೇರಿ ದುರ್ಘಟನೆಯ ನಿಜವಾದ ಕಾರಣವನ್ನು ಬಯಲು ಮಾಡಬೇಕು. ಈ ಘಟನೆ ಕೇವಲ ಒಬ್ಬ ವ್ಯಕ್ತಿಯ ಮರಣದೊಂದಿಗೆ ಮುಗಿದ ಸಾಮಾನ್ಯ ಅಪಘಾತವಲ್ಲ. ಇದು ವಿಐಪಿ ವಿಮಾನ ಪ್ರಯಾಣಗಳ ಸುರಕ್ಷತೆಯ ಬಗ್ಗೆ ತೀವ್ರ ಪ್ರಶ್ನೆಗಳನ್ನಿಟ್ಟಿದೆ. ಚಿಕ್ಕ ಏರ್ ಸ್ಟ್ರಿಪ್ಗಳು ಮತ್ತು ಗ್ರಾಮೀಣ ವಿಮಾನ ನಿಲ್ದಾಣಗಳ ಸನ್ನದ್ಧತೆ, ಸರಿಯಾದ ರನ್ವೇ ಸೌಲಭ್ಯಗಳು, ಮಂಜು ಮುಂತಾದ ಪರಿಸ್ಥಿತಿಗಳಲ್ಲಿ ಲ್ಯಾಂಡಿಂಗ್ ಅಪಾಯಗಳು ಇವೆಲ್ಲ ಈಗ ದೇಶಾದ್ಯಂತ ಚರ್ಚೆಯ ವಿಷಯಗಳಾಗಿವೆ. ಅದೇ ರೀತಿ ರಾಜಕೀಯ ಒತ್ತಡ ಅಥವಾ ಚುನಾವಣಾ ಪ್ರಚಾರಗಳ ಕಾರಣದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಸುರಕ್ಷಾ ಮಾನದಂಡಗಳನ್ನು ಪ್ರಭಾವಿಸುತ್ತವೆಯೇ ಎಂಬ ಪ್ರಶ್ನೆಯೂ ಇದೆ. ಅಜಿತ್ ಪವಾರ್ ಮರಣದೊಂದಿಗೆ ಮಹಾರಾಷ್ಟ್ರದ ರಾಜಕೀಯ ಒಂದು ಹೊಸ ಹಂತಕ್ಕೆ ಕಾಲಿಟ್ಟಿದೆ. ಅವರಿಲ್ಲದಿರುವುದರಿಂದ ಒಂದು ಅಧಿಕಾರ ಶೂನ್ಯತೆ ಉಂಟಾಗಿದೆ. ಬಾರಾಮತಿ ರಾಜಕೀಯ ಇಲ್ಲಿ ಅವರ ಬಲವಾದ ಹಿಡಿತವಿತ್ತು ಸಂಪೂರ್ಣ ಬದಲಾಗುವ ಸಾಧ್ಯತೆಯಿದೆ. ಎನ್ಸಿಪಿಯಲ್ಲಿ ಆಂತರಿಕ ಸಮೀಕರಣಗಳು, ನಾಯಕತ್ವ ಸ್ಪರ್ಧೆಗಳು ಹೊಸ ರೂಪ ತಾಳಲಿವೆ. ಎನ್ಡಿಎಯಲ್ಲಿ ಶಕ್ತಿ ಸಮತೋಲನವೂ ಪ್ರಭಾವಿತವಾಗಲಿದೆ. ಅಜಿತ್ ಪವಾರ್ ಕುಟುಂಬ, ಶರದ್ ಪವಾರ್, ಸುಪ್ರಿಯಾ ಸುಲೆ, ಸುನೇತ್ರಾ ಪವಾರ್, ಪಾರ್ಥ್ ಮತ್ತು ಜಯ ಪವಾರ್ ಮುಂತಾದವರ ಪಾತ್ರಗಳು ಈಗ ಕೀಲಕವಾಗಿವೆ. ಕಾಲವೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತದೆ. ಆದರೆ ಈ ಬೆಳಗ್ಗೆ ಮಹಾರಾಷ್ಟ್ರ ಒಂದು ಕಠಿಣ ಸತ್ಯವನ್ನ ಸ್ಪಷ್ಟವಾಗಿ ನೋಡಿತು. ರಾಜಕೀಯದಲ್ಲಿ ಎಷ್ಟು ಎತ್ತರಕ್ಕೆ ಏರಿದರೂ ಒಂದು ಚಿಕ್ಕ ಕ್ಷಣ, ಒಂದು ತಪ್ಪು ನಿರ್ಧಾರ, ಒಂದು ವ್ಯವಸ್ಥೆಯ ಲೋಪ ಇವು ಇತಿಹಾಸದ ದಿಕ್ಕನ್ನ ಬದಲಾಯಿಸಬಲ್ಲವು. ಈ ದುರ್ಘಟನೆ ಇಲ್ಲಿಯೊಂದಿಗೆ ಮುಗಿಯುವುದಿಲ್ಲ. ಇದು ಒಂದು ಹೊಸ ಅಧ್ಯಾಯ ಶುರುವಾದ ದಿನ ಮಾತ್ರ.